ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ನಾನು ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಇದೇ ಸ್ಪೂನ್ ಅಳತೆ ಪ್ರಮಾಣದಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅಡುಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬಂದು ಫಿಶ್ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ವಿಡಿಯೋ ನೋಡ್ತೀರಾ, ಮಧ್ಯೆ ಸ್ಕಿಪ್ ಮಾಡ್ತೀರಾ, ಆವಾಗ ಅರ್ಥ ಆಗೋದಿಲ್ಲ. ನೀಟಾಗಿ ಪೂರ್ತಿಯಾಗಿ ನೋಡಿ. ನಾವು ಹಾಕಿರೋಂಥ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಮಸಾಲೆ ಪೌಡ್ರೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನಾನು ಎತ್ತಿ ಒಂದು ಬೌಲ್ಗೆ ಇಟ್ಕೊತಾ ಇದ್ದೀನಿ. ಇದು ಮುಂದೆ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಎತ್ತಿಟ್ಟು ಉಳಿದಿರೋಂಥ ಮಸಾಲೆ ಪೌಡರ್ಗೆ ನಾನು ಮಶ್ರೂಮನ್ನು ಆವಾಗಲೇ ತೊಳೆದು ಇಟ್ಟಿದ್ದೆ, ನೀರೆಲ್ಲ ನೀಟಾಗಿ ಸೋರಿದೆ. ಇವಾಗ ನಾನು ಡ್ರೈ ಪೌಡರ್ಗೆ ಹಾಕ್ತಾಯಿದ್ದೀನಿ. ಇದು ಮಸಾಲೆ ಪೌಡ್ರು ಸ್ವಲ್ಪ ಅದಕ್ಕೆ ಸ್ಪ್ರೆಡ್ ಆಗಲಿ ಅಂತ ಈ ರೀತಿ ತಿರುಗಿಸಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಿಂಗೆ ನೋಡ್ತಾ ಇದ್ದೀರಲ್ವ, ಈ ರೀತಿ ನಾನು ಒಂದು ಬೌಲ್ಗೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಇದು ಬೇಕು ಅಂದರೆ ನೀವು ಒಂದು ಉಂಡೆನ 2 ಪೀಸ್ ಮಾಡ್ಬೋದು. ನಾನು ಮಶ್ರೂಮನ್ನ ಹಾಗೇ ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ ಈ ರೀತಿ ಉಂಡೆನೇ ಹಾಕಿ ನಾನು ಪೌಡರ್ಗೆ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಉಳಿದಿರೋಂಥ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಡೈರೆಕ್ಟ್ ನಾವು ಪೂರ್ತಿ ನೀರು ಹಾಕ್ಬಿಟ್ರೆ ತುಂಬ ತೆಳ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಇದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ. ನಾನ್ ವೆಜ್ ಎಲ್ಲ ತಿನ್ನದೇ ಇರೋಂಥವ್ರು ವೆಜಿಟೇಬಲ್ಸಲ್ಲೂ ಕೂಡ ನಮಗೆ ಕಬಾಬ್ ರೀತಿ ಬೇಕು ಅಂತನವರು ಈ ರೀತಿ ಮಾಡ್ಕೊ ತಿನ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ದಿ ಕೂಡ, ಆರೋಗ್ಯಕರವಾಗಿರೋಂಥದ್ದು. ಅಣಬೆ ಯಾವಾಗಲೂ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗೆಯೇ ಇದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ನಾನು ಮಶ್ರೂಮ್ ಕಬಾಬ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಉಳಿದಿರೋಂಥ ಹಿಟ್ಟನ್ನು ಕೂಡ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಕಲಸಿಟ್ಟು ಆವಾಗಲೇ ಡ್ರೈ ಆಗಲಿ ಅಂತ ಮಡಗಿರೋ ಮಶ್ರೂಮನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಸಿಟಿಲೆಲ್ಲ ನಮಗೆ ಪ್ಯಾಕೆಟಲ್ಲೇ ಸಿಗುತ್ತೆ. ಹಳ್ಳಿಗಳಲ್ಲಾದರೆ ಮಳೆಗಾಲದಲ್ಲಿ ಜಮೀನಲ್ಲೇ ಸಿಗುತ್ತೆ. ನಾವು ಅಲ್ಲಿನೂ ಕೂಡ ತಿಂದಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಉಳಿದಿರೋಂಥ ಹಿಟ್ಟನ್ನು ಕೂಡ ಈ ರೀತಿ ನಾನು ಕಲಸಿ ಇದನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಬಂದು ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಡ್ತಾಯಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಬಂದು ಎಣ್ಣೆ ಸ್ವಲ್ಪ ಕಾದ ನಂತರ ತುಂಬ ಕಾಯಿಸಬಾರ್ದು. ಸ್ವಲ್ಪ ಎಣ್ಣೆ ಕಾದ ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಶ್ರೂಮನ್ನು ಸ್ವಲ್ಪ ಒಂದೊಂದೇ ಆಗಿ ಈ ರೀತಿ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತಲ್ವ. ಹಾಗಾಗಿ ಇದನ್ನು ಒಂದು ಟೈಮ್ ಮಾಡದೇ ಇರೋಂಥವ್ರು ಮಾಡಿ ತಿಂದು ನೋಡಿ, ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು 5 ನಿಮಿಷ ಎಲ್ಲೂ ಸ್ಕಿಪ್ ಮಾಡ್ದೇ, ನೀವು ಒಂದು ವಿಡಿಯೋ ಅಂತ ಹಾಕಿದ್ಮೇಲೆ ಹಾಕೋದೇ 5 ನಿಮಿಷ 6 ನಿಮಿಷ, ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್. ನೋಡಿ, ನೀಟಾಗಿ ಅದನ್ನು ಪೂರ್ತಿ ಆಗೋವರೆಗೂ ನೋಡಿ. ನೋಡ್ತಾ ಇರ್ಬೋದು, ಬಣ್ಣ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಈ ರೀತಿ ಸ್ವಲ್ಪ ತಿರುಗಿಸ್ಕೋಬೇಕು. ಅದನ್ನು ಈ ರೀತಿ ತಿರುಗಿಸ್ಕೊಂಡು ಅದನ್ನು ಬೇಯಲಿಕ್ಕೆ ಬಿಡಬೇಕು. ನೀವು ನೋಡ್ತಾ ಇರ್ಬೋದಲ್ವ, ಇಷ್ಟು ಬಣ್ಣ ಬರಬೇಕು. ಇಷ್ಟು ಬಣ್ಣ ಬಂದಮೇಲೆ ನೀವು ತಿರುಗಿಸಿ ಅದನ್ನು ಬೇಯಿಸಲಿಕ್ಕೆ ಬಿಟ್ಟರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಅದು ನಾವು ಹಾಕಿದ ತಕ್ಷಣವೇ ಅದು ಸೋಟ್ ಹಾಕಿಲ್ಲ ನಾವು ತಿರ್ಗ್ಸೋಕ್ಕೆ ಹೋಗ್ಬಾರ್ದು, ಅವಾಗೆಲ್ಲ ಚೆನ್ನಾಗಿ ಬರೋಲ್ಲ. ಅದು ಮಸಾಲೆ ಎಲ್ಲ ಪಾತ್ರೆಗೆ ತಳ ಹಿಡಿದ್ಬಿಡುತ್ತೆ. ಅದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕಲರ್ ಬಂದಮೇಲೆ ಈ ರೀತಿ ನಾವು ಅದನ್ನು ತಿರುಗಿಸಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ನಮಗೂ ಕೂಡ ತಿಳಿಸಿ. ನೋಡ್ತಾ ಇರ್ಬೋದು,
ಮಶ್ರೂಮ್ ಕಬಾಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬಾಯ್ ಬಾಯ್.